ಇವಾಗ ನಮ್ಮಮ್ಮ ಅಡುಗೆ ಮನೆಯಲ್ಲಿ ಕಲಿಸ್ತಿದ್ದಾರೆ. ಇವಾಗ ನಾವೆಲ್ಲ ಬಾಲ್ ಆಟ ಆಡೋ ಥರ ಮಾಡ್ತೀನಿ. ನಮ್ಮ ಅಜ್ಜಿ ಇಲ್ಲೇ ಇದ್ದಾರೆ. ಅಜ್ಜಿ ನೀನು ಹೋಗಿ ನಾನು ಹೇಳ್ದಂಗೆ ಮಾಡಿದ್ನಲ್ಲ ಅಲ್ಲಿ ಬಾಲ್ ಆಟಾಡ್ಬೇಕಾದ್ರೆ ಇದು ಮಾಡ್ಬೋದು. ಹಾಗಾಗಿ ಇವಾಗ ಧಾರಾವಾಹಿ ಬರ್ತಿದೆ, ಮೊಬೈಲ್ ಸೆಟ್ ಮಾಡ್ತೀನಿ. ಹೋಗ್ಬಿಟ್ಟು ಅಲ್ಲಿ ಸೆಟ್ ಮಾಡೋದು ನೋಡಿ. ನಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲರೂ ನಮಸ್ಕಾರ, ಹೇಗಿದ್ದೀರಾ? ಮತ್ತೆ ಒಂದು ಸೆಕೆಂಡ್ ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಟು ದೇವತಕ್ಷಿತಿ ಬ್ಲಾಗ್ಸ್. ನಾನು ಹಿಂದ್ಗಡೆ ಕಾಣ್ತಿದ್ದಿಲ್ಲ ಸ್ಕ್ರೀನು ಬ್ರೋಕನ್ ಸ್ಕ್ರೀನು ಟಿವಿದು. ಆ ಟಿವಿಲಿ ನಮ್ಮಮ್ಮಗೆ ಇವತ್ತು ಪ್ರ್ಯಾಂಕ್ ಮಾಡೋಣ ಬನ್ನಿ. ಇವತ್ತು ಈ ವಿಡಿಯೋ ಫುಲ್ಲು ಪ್ರ್ಯಾಂಕ್ ಆಗಿರುತ್ತೆ. ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನನ್ನ ಮೇಲೆ ಆ ಥರ ಟಿವಿ, ಯಾಕೆಂದರೆ ಆ ಟಿವಿ ಇವಾಗ ತುಂಬ ರೇಟ್ ಇದೆ ಗೈಸ್. ಬ್ರೋಕನ್ ಆದಮೇಲೆ ಅದು ಹೆಂಗೆ ಕಾಣೋದು, ನಮ್ಮಮ್ಮಗೆ ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ನನ್ನನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಫುಲ್ ವಿಡಿಯೋ ನೋಡಿ, ಎಂಟು ತನಕ ನೋಡಿ ಏನಿರುತ್ತೆ ಅಂತ ನೋಡೋಣ. ಇವತ್ತು ಪ್ರ್ಯಾಂಕಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ ನನ್ನ ಅಂತ. ಬನ್ನಿ ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ. A few moments later. ಇವಾಗ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ನಾನು ಬಾಲ್ ತೆಕ್ಕೊಂತೀನಿ, ಬಾಲ್ ತೆಕ್ಕೊಂಡು ಆಟ ಆಡ್ತೀನಿ ಗೈಸ್. ನೋಡ್ತೀನಿ ತಡೀರಿ ಗೈಸ್. ಟಿವಿಲಿ ಸ್ಕ್ರೀನ್ ಸೆಟ್ ಮಾಡೋಣ ಗೈಸ್. ಸ್ಕ್ರೀನ್ ರಿಮೋಟ್ ವರ್ಕ್ ಆಗಬಾರ್ದು ಅಂತ ಉಲ್ಟಾ ಬೇಯಿಸಿದೆ. Come on guys, let's do the prank. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ನಮಸ್ಕಾರ. ಏನ್ ಮಾಡ್ದ ನೋಡ್ಬ. ಏನ್ ಮಾಡ್ದು Acho chango ಟಿವಿ ಬರ್ದ ಏನು ವರ್ಕಾಯ್
ಬೋರ್ ಬಾರಿ ನೋಡ್ರಿ ಏನ್ ಮಾಡ್ತೀವಿ ಒಟ್ಟಿಗೆ ಆಯ್ತಲ್ಲಮ್ಮ. ನಾಳೆ ನನ್ನ ಮಗನಿಗೆ ಗೊತ್ತಾಗಲ್ಲ ಈಗ ಅಷ್ಟಕ್ಕೂ. ನಾನು ನೋಡಿ ರಿಮೋಟ್ ವರ್ಕ್ ಆಗ್ತಿಲ್ಲ. ಹಿಂಗೇನು ಮಾಡ್ದೆ ಗೊತ್ತಾ, ಹಿಡ್ಕೊಂಡು ಹೊಡೆ ಜೋರಾಗಿ ಆ ಟಿ ವಿ ಹತ್ರ ನೋಡೋದು ಏನ್ ಮಾಡ್ದೆ ಅಂತ ಅದು ಗೊತ್ತಾಗಿಲ್ಲ ನೋಡಿ ಬಂದಿದ್ದೆ ಟಿವಿನೇ ಗೊತ್ತಾಗಲ್ಲ ನಿಮಗೆ ಅಷ್ಟಕ್ಕೂ. ನಾನೇನು ಮಾಡಲಿ, ಮತ್ತೆ 60,000 ತಂದಿಡ್ತೀಯ ನನಗೆ ನನ್ನ ಮಗನೇ. 60,000 ಅಲ್ಲ, ಅದು 1,00,000 ಇವಾಗ. ದುಡ್ಡು ಎಷ್ಟು ಕೊಟ್ಟದು? ಹೋಯ್ತು. ಹೋಗುತ್ತೆ ತಂದಿವಿ ಇಡು ಮಗನೇ. ಇರ್ಲಿ ಬಾ, ಇಳ್ಬೇಡ ಬಾ. ಅದು ಕೂಡ ಹೊಳ್ತಾರೆ. ನೋಡ್ ಕಣ್ಣೆಲ್ಲ ಹೆಂಗ್ ಮಾಡ್ಕೊಂಡಿದ್ಯಾ. ಮತ್ತೆ 60,000 ದುಡ್ಡಕ್ಕೆ ಎಷ್ಟು ಕಷ್ಟ ಗೊತ್ತಾ? ನೀನು ನಿಜ ಹೊಡೆದಾಗಿರೋದದು. ನಿಜನೇ ಮತ್ತೆ. ನಾನೇನು ಮಾಡಲ್ಲ, ನನ್ಗೆ ಗೊತ್ತಿಲ್ಲ, ನಾನು ಒಳ್ಳೆ ಹುಡುಗ. ನೋಡಲಿ ಏನ್ ಮಾಡ್ಕೊಂಡು ಕೂತಿದ್ಯೇನಪ್ಪ. ಆಟಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಆಟಾಡೋಕೆ ಏನಕ್ಕೆ ಮಾಡಿದೆ ನೀನು? ಏನು ನೋಡಿದೆ ನೀವು ಇಲ್ಲಿಗೆ? ಸುಮ್ ಬಾಲಲ್ಲಿ ಹಿಂಗೆ ಆಟ ಆಡ್ತಿದ್ದೆ. ಇಲ್ಲಿ ಒಳಗಡೆ ಆಟ ಆಡೋದು ಹೇಳು ನೀನು. ಹೋಯ್ತಲ್ಲ ಸುಮ್ಮನೆ ಪುಕ್ಷತೆ ಹೋಯ್ತಲ್ಲ. ನಾನೇನು ಇದು ಮೊಬೈಲ್ ಸ್ಕ್ರೀನ್ ಅಂತ ಭಾಳ ಡೆಲಿಕೇಟ್ ಇದು ಹೋಯ್ತಿದ್ದು, ಒರಿಜಿನಾಲಿಟಿ ಹೋಯ್ತಲ್ಲ. ಈ ದುಡ್ಡೆಲ್ಲಿದೆ ತಗೊಂಬರೋಣ ಅದಕ್ಕೆ. ನಾನು ಸುಮ್ಮನೆ ಹಿಂಗೆ ಆಟ ಆಡ್ತಿದ್ದೆ. ಮನೇಲಿ ಇರೋದು ಹಾಳು ಮಾಡೋದು ಅಷ್ಟೇ ಬಿಟ್ಟು ಇನ್ನೇನು ಹೋಯ್ತಲ್ಲ. ಇನ್ನೇ ನೋಡ್ಕೊಳ್ಳಿ ಏನು ಬೇಕಾದ್ರು. ಸ್ಕ್ರೀನ್ ಡಿಸ್ಪ್ಲೇನೇ ಹೋಯ್ತಲ್ಲ. ನಾಳಿಕೆ ಹಿಂದೆ ಆಗೋಯ್ತಲ್ಲ ಕಾಣಲ್ಲ ಅಲ್ಲಿ ಪೀಸ್ 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 ಪೀಸು. ನೀನ್ ಸಣ್ಣ ಹುಡುಗ, ನೀನ್ ಬರ್ತಾ ಮನೆ ಒಳಗಡೆ ಆಟ ಆಡಕ್ಕೆ. ಹೋಯ್ತು. ಇರ್ಲಿ ಬಿಡಮ್ಮ, ಇನ್ನೊಂದು ತೊಂದರೆ ಆಯ್ತು. ನನ್ನ ಮಗನ ನಿನಗೆ ಕತ್ತಕಾಯಿ ಕಲಿಸ್ತಿದ್ದಾನೆ. ನಿನಗೆ ನಡ್ಕೊಂಡು ಹೇಳ್ತಿದ್ದಿಲ್ಲ ಅಪ್ಪ ಬಂದು. ನೀನು ಅಳ್ಕೊಂಡು ಹೇಳಲೆ. ನಡಿಲಿ ಹೆಂಗ್ ನಡೀತದ ಕೈ. ಅಲ್ಲ ನೀನು ಏನ್ ಗೊತ್ತಾ, ಕತೆಕಾಯಿ ಕಲಿಸ್ತಿದ್ದಾಳೆ. ಈ ನಾಳೆ ಕತೆಕಾಯಿ ನಗಳ್ಕೊಂಡು ನೀನು ಅಳ್ಕೊಂಡು ಹೇಳ ಅಪ್ಪ ಅಂತ ಈಗ ಅಳ್ಕೊಂಡು ಹೇಳ. ಅಲ್ಲ ಅಳ್ಕೊಂಡು ಕಣ್ಣ ನೀರು ತುಂಬಿಸ್ಕೊಂಡು ಅಪ್ಪ ಅಂತ ಈಗ ಹೇಳಲೆ. ಮತ್ತೆ ಇನ್ನೇನ್ ಮಾಡೋಣ, ಹೋದ್ರೆ ಹೋಗ್ತಿದ್ದೆ ಸುಮ್ಮನೆ ಆಗ್ತೀವಿ. ಇನ್ನೇನ್ ಮಾಡ್ತಾರೆ, ನಾಳೆಯಿಂದ ಇದು ಮೂಟೆ ಎತ್ತಿ ಮತ್ತೊಂದು 60,000 ಜೋಡಿಸ್ತೀನಿ. ನಗಡ್ಕೊಂಡು ಹೇಳ್ತಿದ್ದೀನಿ, ಅಳ್ಕೊಂಡು ಹೇಳಕ್ಕಾಗುತ್ತಾ? ನಾನ್ ಸುಮ್ಮನೆ ಒಳಗೆ ಹಿಂಗೆ ಬಾಳಲ್ಲಿ ಹೊಡೆದಾಡ್ಕೊಂಡು ಆಡೋಣ ಅಂತ ಹೋದ್ರೆ ನಗಾಡ್ಕೊಂಡು ಹೇಳ್ತೀನಿ ಅಂದ್ರೆ ಅಳ್ಕೊಂಡು ಡ್ಯಾನಿ 5,000ಕ್ಕೂ ಹೋಗಲ್ಲ. ಇನ್ನು ಇಲ್ಲಿಂದ ಮಾರನ್ ಹೇಳಿ ನಾನು. ನನ್ನ ಮಗನ ನಾನು ಕಷ್ಟಪಟ್ಟು ಲಾಕ್ಡೌನಲ್ಲಿ ದುಡ್ಡು ಕಟ್ಟಿ ಅಪ್ಪ ನಾನು ತಂದಿರೋದು. ಎಷ್ಟು ವರ್ಷ ಆಯ್ತಮ್ಮ ಆ ಮನೆಯಲ್ಲಿ, ಹೌಸಿಂಗ್ ಬೋರ್ಡ್ ಮನೇಲಿ ಇತ್ತು. ಇಲ್ಲಿಂದ ಇಲ್ಲಿ ಹೊಸ ಮನೆಗೆ ಬಂದ್ಮೇಲೆ TV ಹೊಡೆದಾಕ್ಬಿಟ್ನಲ್ಲ ನಾನು. ನಿನಗೆ ಫಸ್ಟು ಇದು ಸೀರಿಯಸ್ನೆಸ್ ಇಲ್ಲ ಗೊತ್ತಾಯ್ತಾ? ನೀನು ನೆಗಾಡ್ಕೊಂಡು ಹೇಳ್ತಿದ್ಯಾ? ಮತ್ತೆ ಇನ್ನೇನು ಅಳ್ಕೊಂಡೆ. ಅದೇ ನೀನು ಏನು ಅನ್ಕೊಂತಿದ್ಯಾ? ನಾನು ಸುಮ್ಮನೆ ಹಿಂಗೆ ಅಂತಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂತಿದ್ಯಾ? ಮತ್ತೆ ನಿನಗೊಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಅಲ್ಲ, ನಾನೇನೋ ವಿಡಿಯೋ ಮಾಡ್ತಿದ್ದೀನಿ, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ರಾಕ್ಷಸಿ ಹೇಳ್ತೀನಿ ತಿಂತಾಳೆ ನಿನಗೆ ಹೆಂಗೊತ್ತಪ್ಪ ಹಚ್ಬೇಕು ಮಗನೇ ನಿನಗೆ ಹಂಗೆ ಅಂತ ಹೇಳ್ತಿದ್ದ. ನಾನು ಅದನ್ನೆಲ್ಲ ಹೇಳ್ತಿರೋದು. ನಾನೇನೋ ಮಮ್ಮಿ ಇನ್ನು ಡೈಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಈ ಥರ ಎಲ್ಲ ಪ್ರಾಂಕ್ ಮಾಡಕ್ಕೆ ನಾನು ಹೋಗ್ತಿರ್ಲಿಲ್ಲ.
ಆಯ್ತಾ? ನೀನು ಒಂಥರ ಕಣ ಹೋಗ ಸುಮ್ಮನೆ ಮಗನೇ ಹೋಗು. ಮತ್ತೆ ಇನ್ನೇನು ಅಳ್ಕೊಂಡು ಹೇಳಕ್ಕಾಗ್ತಿತ್ತ? ಅಯ್ಯೋ ಹೋಯ್ತಪ್ಪ ಅಂತ ಇನ್ನೇನು ಮಾಡೋದು? ಅಲ್ಲ ನನಗೆ ಶಾಕ್ ಆಯ್ತಲ್ಲ, ಇದು ಒಮ್ಮೆ ಹೊಡಿಬೇಕಾಯ್ತಲ್ಲ. ಇವತ್ತು ಗುರುವಾರ ಸಮಾಧಾನವಾಗಿದ್ದೀನಿ. ಯಾಕೆ ಹೇಳು? ರಾಯರ ಪೂಜೆ ಮಾಡಿ ಬಂದು ಸಮಾಧಾನ, ಯಾಕೋ ಸಮಾಧಾನ ಕೊಟ್ಟಾಗ ನೀನು ಹಂಗನ ಮಗನೇ ತಡಿ, ನೀನು ಚಪಾತಿ ಹುಚ್ಚು ಬರ್ತಿಂತಾನೆ. ನನಗೆ ಸಿಟ್ಟು ಬರ್ತಿಲ್ಲ ಯಾಕೆ ಇವತ್ತು ರಾಯರ ಪೂಜೆ ಮಾಡಿರೋದಕ್ಕೆ ಸಿಟ್ಟು ಬರ್ತದೆ. ಇವತ್ತು ಅದರಲ್ಲೂ ನೋಡಿದ್ರೆ ಗಂಡನ ಪೂಜೆ. ಅದು ನೋಡ್ರಿ ವರ್ಕು ಆಯ್ತಲ್ಲ ಟಿವಿ ನೋಡಿಲ್ಲ, ಟಿವಿ ನೋಡಿಲ್ಲ ವರ್ಕು ಆಯ್ತಲ್ಲ. ಇಲ್ಲಿ ನೋಡಿಲಿ ವೈಫೈ ಒಂದು ಆನ್ ಆಯ್ತು ಅಷ್ಟೇ. ನನ್ನ ಮೊಬೈಲು ಹೋಯ್ತು, ನಿಮ್ಮ ಅಮ್ಮನ ಮೊಬೈಲ್ ಕಳ್ಬಿಟ್ಟು ಬಿಡಿಸ್ಕೊಂಡ ನನ್ನ ಮೊಬೈಲು ಡಬಲ್ ಆಯ್ತು. ನೋಡಿ ರಿಮೋಟ್ ವರ್ಕ್ ಆಗ್ತಿಲ್ಲ. ಅಲ್ಲ ನನಗಾರ ಸಿಗಿಲ್ಲ ಸೀರಿಯಸ್ನೆಸ್, ನಿಮ್ಮ ಅಜ್ಜಿಗಾರ ಸೀರಿಯಸ್ನೆಸ್ ಇಲ್ವಾ? ಕೊಡೋ ಸರಿ ಹಿಡ್ಕಂಡಿ ಬೇಡ ಬಿಡೋ ಇರ್ಲಿ, ಗೊತ್ತು. ಅಳಗಲ್ಲ ಮಗನೇ ನೀನು. ನಾನು ಲಾಕ್ಡೌನಲ್ಲಿ ಎಷ್ಟು ಕಷ್ಟಪಟ್ಟು ದುಡ್ಡು ತಂದು ಗೊತ್ತಾ? ಅಪ್ಪನ ನಾನು ಸೇರ್ಕೊಂಡು ನಾಳೆಯಿಂದ ಕತ್ತೆ ಕಾಯ್ತು. ವರ್ಕೇ ಆಯ್ತಲ್ಲ ಕಣಜ್ಜಿ, ಇನ್ನೆಲ್ಲಿಂದ ಚೇಂಜ್ ಮಾಡೋಣ ಅಜ್ಜಿ? ಚಪಾತಿನಿಲ್ಲ ಏನಿಲ್ಲ, ಹೋಗಲ್ಲ ನೀನು. ಮಾಡಿದ್ದೆ ಹಾಕೊಡು. ಹಂಗೆ ನಾನು ಇವತ್ತು ಊಟ ಇಲ್ದಲೆ ಮಂಗಿಸ್ತೀಯ ನನ್ನ? ಹಾ ಮಂಗನ್ ಮಗನೇ ಹೋಗು ಸುಮ್ಮನೆ ಮಂಗಾಡ್ದಂಗೆ ಮಾಡ್ಬೇಡ ನೀನು. ಮತ್ತೇನು ಗೊತ್ತಾ, ಬೆಚ್ಚಿಗಿದ್ರೆ ಅಷ್ಟೇ ನೀನು. ಮತ್ತೆ ಅವಳನ್ನ ಕೆಣಕಬೇಡ, ಅವಳೇನು ಸಮಾಧಾನವಾಗಿದ್ದಾಳೆ. ಎಲ್ಲಿದ್ರೆ ಮಗನೇ ಇತ್ತು ಕಣ ಮಗನೇ. ಅಜ್ಜಿ ಇರ್ಬೇಕಾಗಿತ್ತು ನಿನಗೆ ಇವತ್ತು. 2000 years later, one eternity later. ಆಟಾಡಲು ಅಂತ ಗೈಸ್, ಹೌ ಇಸ್ ದ ಪ್ರ್ಯಾಂಕ್? ನಮ್ಮ ಅಮ್ಮ ಅಂತೂ ಶಾಕ್ ಆಗಲಿಲ್ಲ, ನಮ್ಮಪ್ಪ ರಾಕ್ ಆಯ್ತು. ಡ್ಯಾಡಿ ಗೈಸ್, ನಮ್ಮಮ್ಮ ಬೈಯುತ್ತೆ ಹೊಡೆಯುತ್ತೆ ಅನ್ಕೊಂಡ್ ಬಂದ್ರೆ ಗೈಸ್, ನಮ್ಮಪ್ಪ ಫುಲ್ ಎದ್ದು ಬಂದ್ಬಿಟ್ಟು ಫುಲ್ ಬೈದೈತ್ ನನಗೆ. ಅದು ನೋಡಿ ಪೂರ್ತಿ ಹೊಡೆದಾಗ್ತದೆ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್